ನಮಸ್ತೆ ವೀಕ್ಷಕರೇ, ವಿರಾಟ್ ನ್ಯೂಸ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸಚಿವ ಸ್ಥಾನಕ್ಕೆ KN ರಾಜಣ್ಣ ಅವರು ರಾಜೀನಾಮೆಯನ್ನು ಕೊಟ್ಟು ಕಾಂಗ್ರೆಸ್ ಪಕ್ಷಕ್ಕೆ ಮತ್ತು ಒಂದು ಕಾಂಗ್ರೆಸ್ ವಲಯದಲ್ಲಿ ಒಂದು ದೊಡ್ಡ ಶಾಕನ್ನೇ ನೀಡಿದ್ದಾರೆ. ಹಾಗಾದರೆ KN ರಾಜಣ್ಣ ಅವರಿಗೆ ರಾಜೀನಾಮೆ ಕೊಡಲಿಕ್ಕೆ ಹೈಕಮಾಂಡ್ ಏನು ಒಂದು ಸ್ಪಷ್ಟನೆಯನ್ನು ಕೇಳಿತ್ತಾ? ಹಾಗಾದರೆ ಏನಕ್ಕೆ ರಾಜೀನಾಮೆ ಕೊಟ್ಟರು ರಾಜಣ್ಣ ಅವರು ಅನ್ನೋದನ್ನ ನಾವು ನೋಡ್ಕೊಂಬರೋಣ ವೀಕ್ಷಕರೇ. ಅದಕ್ಕೂ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಹೌದು ವೀಕ್ಷಕರೇ, ಮತ ಕಳ್ಳತನ ಪ್ರಕರಣವನ್ನು ಹಿಡ್ಕೊಂಡು ಕಾಂಗ್ರೆಸ್ನ ನಾಯಕರಾದಂಥ ರಾಹುಲ್ ಗಾಂಧಿ ಅವರು ಏನೋ ಒಂದು BJP ವಿರುದ್ಧ ಒಂದು ಚುನಾವಣಾ ಆಯೋಗದ ವಿರುದ್ಧ ಒಂದು ಮುಗಿಬಿದ್ದು ಏನೋ ಒಂದು ಗಂಭೀರ ಆರೋಪವನ್ನು ಮಾಡ್ತಾ ಬಂದಿದ್ದರು. ಈ ಆರೋಪದ ವಿರುದ್ಧವಾಗಿ KN ರಾಜಣ್ಣ ಅವರು ನಿನ್ನೆ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದರು. ಮತ ಕಳ್ಳತನ ಆಗಿರೋಕ್ಕೂ ಮುಂಚೆನೇ ಅಲ್ಲಿ ಸರ್ಕಾರ ಕರ್ನಾಟಕದಲ್ಲೇ ಇದ್ದಿದ್ದು ನಮ್ಮ ಸರ್ಕಾರನೇ. ಈ ಸರ್ಕಾರ ಇದ್ದಿದ್ದರಿಂದ ನಾವೇ ಇದನ್ನೆಲ್ಲ ಮುಂಚೆನೇ ಯೋಚನೆ ಮಾಡಬೇಕಾಗಿತ್ತು, ಮಾತಾಡೋದಕ್ಕೂ ಮುಂಚೆನೇ. ಹಾಗಾಗಿ ಈ ಥರದ ಒಂದು ಆಪಾದನೆ ಸರಿಯಲ್ಲ. ಏಕೆಂದರೆ ಈ ಒಂದು ಮತ ಕಳ್ಳತನ ಆಗಿದ್ದಿದ್ರೆ ನಾವು ಚುನಾವಣಾ ಆಯೋಗದ ಮೂಲಕ ನಾವು ಇದನ್ನು ಬಗೆಹರಿಸ್ಬೋದಾಗಿತ್ತು. ಎಲ್ಲೆಲ್ಲಿ ಏನು ತಪ್ಪುಗಳಾಗಿದೆ ನಮ್ಮದೇ ಸರ್ಕಾರದ ಇಟ್ಕೊಂಡು ಈ ಥರದ್ದು ಒಂದು ಆಪಾದನೆ ಮಾಡೋದು ಎಷ್ಟು ಸರಿ ಅನ್ನೋದನ್ನು ಒಂದು ಹೈಕಮಾಂಡ್ ವಿರುದ್ಧ ಹೇಳಿಕೆ ಅಂತ ಅಂದು ಒಂದು ಹೇಳಿಕೆಯನ್ನು ಒಂದು ಹೈಕಮಾಂಡ್ ಒಂದು ಗಂಭೀರವಾಗಿ ತಗೊಂಡಿದ್ದರಿಂದ KN ರಾಜಣ್ಣ ಅವರಿಗೆ ಒಂದು ಏನೋ ಒಂದು ನೋಟಿಸನ್ನು ಕಳಿಸಿದ್ರು ಅಂತಲೂ ಸಹ ಹೇಳಲಾಗ್ತಾ ಇದೆ. ಹಾಗಾಗಿ KN ರಾಜಣ್ಣ ಅವರಿಗೆ ಈ ಒಂದು ಹೇಳಿಕೆಯಿಂದ ಮುಜುಗರಕ್ಕೆ ಒಳಗಾಗಿ CM ಸಿದ್ದರಾಮಯ್ಯನವರು ಏನಿದು ಹೇಳಿಕೆ ಅಂತಂತ ಕೇಳಿದ್ದಕ್ಕೆ KN ರಾಜಣ್ಣ ಅವರು ಸಹ, ಸರ್ ನಾನು ಅಂಥದ್ದೇನು ತಪ್ಪು ಮಾಡಿಲ್ಲ, ಹಾಗೆ ತಪ್ಪು ಹೇಳಿಕೆಯನ್ನು ಸಹ ನಾನು ಕೊಟ್ಟಿಲ್ಲ, ಮುಜುಗರ ಆಗಿದ್ದರೆ ಹೇಳಿ ಅನ್ನೋ ಒಂದು ಸಂದೇಶವನ್ನು ಸಹ ರಾಜಣ್ಣ ಅವರು ಈ ಬೆಳಿಗ್ಗೆನೇ ಸಹ ಒಂದು ಕೊಟ್ಟಿದ್ದರು ಅಂತಲೇ ಹೇಳಲಾಗ್ತಾ ಇದೆ. ಹಾಗಾದರೆ ಹೈಕಮಾಂಡ್ ಒಂದು ಸ್ಪಷ್ಟ ಸಂದೇಶದ ಮೇರೆಗೆ CMಗೆ ಅವರು ಒಂದು ರಾಜೀನಾಮೆಯ ಲೆಟರನ್ನು ಕಳಿಸಿದ್ದಾರೆ ಅನ್ನೋ ಒಂದು ಮಾಹಿತಿಗಳು ಸಹ ಕೇಳಿಬರ್ತಾ ಇದೆ. ಹಾಗಾಗಿ ಈ ಹಿಂದೆನೂ ಸಹ ಅವರಿಗೆ ಒಂದು ಅಧ್ಯಕ್ಷ ಸ್ಥಾನಕ್ಕಾಗಿ ಇನ್ನು ಶಿವಲಿಂಗೇಗೌಡರು ಮತ್ತು KN ರಾಜಣ್ಣ ಅವರ ಮಧ್ಯೆ ಒಂದು ಜಟಾಪಟಿಯೂ ಸಹ ನಡೆದಿತ್ತು. ಆಗ CM ಅವರು ಕರೆದಿದ್ದಂಥ ಸಭೆಗೂ ಕೂಡ ಹೋದಾಗ ಈ ಒಂದು ಅಧ್ಯಕ್ಷ ಸ್ಥಾನದ ಆಯ್ಕೆ ವಿಚಾರದಲ್ಲೂ ಸಹ ಒಂದು CM ಸಿದ್ದರಾಮಯ್ಯನವರ ವಿಚಾರವಾಗಿ ಅವರಿಗೆ ಬೇಸರವನ್ನು ತರಿಸಿತ್ತು. ನೀವೇ ಏಕಪಕ್ಷೀಯ ನಿರ್ಧಾರ ತಗೊಳ್ಳೋದಾದರೆ ನಾವು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾಗಿ ಏಕೆ ಇರಬೇಕು ಅನ್ನೋ ಒಂದು ಮಾತುಗಳನ್ನು ಸಹ ಈ ಸಂದರ್ಭದಲ್ಲಿ ಅವರು CM ವಿರುದ್ಧ ಒಂದು ಅಸಮಾಧಾನದ ಮಾತುಗಳನ್ನು ಸಹ ಆಡಿದರು. ಹಾಗಾಗಿ ಮೊನ್ನೆ ನಡೆದಂಥ ಒಂದು ರಾಹುಲ್ ಗಾಂಧಿಯವರ ಬೆಂಗಳೂರಿನಲ್ಲಿ ಏನು ಮತ ಕಳ್ಳತನದ ಪ್ರಕರಣದ ಒಂದು ಬೃಹತ್ ಪ್ರತಿಭಟನೆಯ ಸಂದರ್ಭದ ದಿನ ಈ ಒಂದು ಕಳ್ಳತನ ಆರೋಪ ಹೊರಿಸೋದಕ್ಕೂ ಮುಂಚೆ ನಮ್ಮದೇ ಸರ್ಕಾರ ಇದ್ದಿದ್ದರಿಂದ ಇದನ್ನು ನಾವು ಗಂಭೀರವಾಗಿ ಯೋಚನೆ ಮಾಡಬೇಕಾಗಿತ್ತು. ಈ ಥರ ಒಂದು ಆರೋಪ ಮಾಡೋದ್ರಿಂದ ಏನು ಉಪಯೋಗ ಇಲ್ಲ ಅನ್ನೋ ಒಂದು ಹೇಳಿಕೆಯನ್ನು ಸಹ ರಾಜಣ್ಣ ಅವರು ಈ ಹಿಂದೆನೇ ಕೊಟ್ಟಿದ್ದರು. ಹಾಗಾಗಿ ಈ ಒಂದು ಪ್ರಕರಣವನ್ನು ಗಂಭೀರವಾಗಿ ತೆಗೆದುಕೊಂಡಂತಹ ಕಾಂಗ್ರೆಸ್ ಹೈಕಮಾಂಡ್ ಈ ಒಂದು ರಾಜೀನಾಮೆಗೆ ಸೂಚನೆ ಕೊಟ್ಟಿದೆಯಾ ಅನ್ನೋ ಒಂದು ಅನುಮಾನ ಕಾಂಗ್ರೆಸ್ ಪಕ್ಷದ ವಲಯದಲ್ಲಿ ಕೇಳಿಬಂದಿರೋದ್ರಿಂದ KN ರಾಜಣ್ಣ ಅವರು ಇಂದು ರಾಜೀನಾಮೆಯನ್ನು ಸಲ್ಲಿಸಿ ಎಲ್ಲರಿಗೂ ಒಂದು ಉಬ್ಬೇರುವಂತೆ ಮಾಡಿದ್ದಾರೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಈ ಒಂದು ಪ್ರಕರಣ KN ರಾಜಣ್ಣ ಅವರ ಒಂದು ಹೇಳಿಕೆ ಯಾವ ಮಟ್ಟಿಗೆ ಒಂದು ತಿರುವನ್ನು ಪಡೆದುಕೊಳ್ಳುತ್ತೆ ಅನ್ನೋದು ನಾವೆಲ್ಲರೂ ಕಾದು ನೋಡಬೇಕಾಗಿದೆ ವೀಕ್ಷಕರೇ. ನಮ್ಮ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮ್ಮ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದಗಳು.